ಒಂದು ಬೌಲ್ನಷ್ಟು ಚಿರೋಟಿ ರವೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಸಬ್ಬಾಕ್ಷಿ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಕಲಿಸ್ಕೊಂಡಾದ್ಮೇಲೆ ಯಾವ ಬೌಲಲ್ಲಿ ರವೆ ಹಾಕಿದ್ದೀನೋ ಅದೇ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕ್ಕೊಂಡು ಮತ್ತೊಮ್ಮೆ ಕಲಿಸ್ಕೊಳ್ಳಿ. 1 ರಿಂದ 2 ನಿಮಿಷ ಕಲಿಸ್ಕೊಂಡು ಒಂದು ತಟ್ಟೆ ಮುಚ್ಚಿ 1/4 ಗಂಟೆ ನೆನೆಯೋಕ್ಕೆ ಬಿಟ್ಬಿಡಬೇಕು. 1/4 ಗಂಟೆ ಆಯಿತು, ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ನೀರಾಗಿ ಇರಬೇಕು ಹಿಟ್ಟು. ಈಗ ಒಂದು ಹೆಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು 2 ಸೌಟಷ್ಟು ನೆಂದಿರೋ ರವೆ ಹಾಕ್ಕೊಂಡು ತೀಡ್ಕೋಬೇಕು. ಹಿಂಗೆ ಇದು ತೀಡೋ ರೊಟ್ಟಿ ಅಂತಲೇ ಇದಕ್ಕೆ ಹೇಳೋದು. ನೀರಾಗಿರೋ ರವೆ ತೀಡೋ ರೊಟ್ಟಿ. ಎಷ್ಟು ಬೇಕಾದ್ರೂ ತೆಳ್ಳಗೆ ಮಾಡ್ಕೋಬೋದು, ಎಷ್ಟು ಅಗ್ಲಕ್ಕೆ ಬೇಕಾದ್ರೂ ಮಾಡ್ಕೋಬೋದು, ಸುಲಭವಾಗಿ ಆಗುತ್ತೆ. ಎಲ್ಲೂ ಹೆಂಚಿಗೆ ಹತ್ಕೊಳ್ಳಲ್ಲ, ಮುರಿಯಲ್ಲ. ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಇದೇ ಥರನೇ ಮಾಡ್ಕೋಬೋದು. ರುಚಿಯಾದ ರೊಟ್ಟಿ ಈಗ ತೊಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟಿದ್ದೀನಿ ನೋಡಿ, ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ. ಎಲ್ಲ ರೊಟ್ಟಿ ಒಂದು ರುಚಿ ಆದರೆ ಈ ರೊಟ್ಟಿನೇ ಒಂದು ವಿಶಿಷ್ಟವಾದ ರುಚಿ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾದ ನೀರು ರವೆ ರೊಟ್ಟಿ ರೆಡಿ ಆಗುತ್ತೆ. ತೀಡೋ ರೊಟ್ಟಿ. ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ. ಇದಕ್ಕೆ ನಾನು ತೊಗರಿಬೇಳೆ ಚಟ್ನಿ ಪುಡಿ ಮಾಡಿದ್ದೀನಿ. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ತೊಗರಿಬೇಳೆ ಪುಡಿ ಬೇಕು ಅಂತಂದರೆ ಬಯೋದಲ್ಲಿ ರೆಸಿಪಿ ಲಿಂಕ್ ಇರುತ್ತೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.